ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನೈಟ್ ರೀಡಿಂಗ್ನಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ನೀವು ಕಾಮ್ ಆಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ಅಂದರೆ ನಿಮ್ಮ ಮನಸ್ಸನ್ನು ಕಾಮ್ ಮಾಡ್ಕೊಳ್ಳಿ. ಹೊರಗಿನ ಟೆನ್ಷನ್ ಎಲ್ಲವನ್ನು ಸ್ವಲ್ಪ ಹೊತ್ತು ಬಿಟ್ಬಿಡಿ. ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಕ್ಲಿಯರ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಅದಕ್ಕಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸಾರೆ ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕೇಳೋದು ಅಥವಾ ನಿಮ್ಮ ನೋವುಗಳನ್ನು ಹೇಳ್ಕೊಳ್ಳೋದು ಅಲ್ಲ. ಅಂದರೆ ನೆಗೆಟಿವ್ ಫೀಲಿಂಗನ್ನು ಹೊರಗಡೆ ಹಾಕೋದಲ್ಲ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ನೀವು ರಿಸೀವ್ ಮಾಡ್ಕೋಬೇಕು. ಕಮೆಂಟ್ ಬಾಕ್ಸ್ ಅನ್ನೋದು ಒಂದು ಮ್ಯಾನಿಫೆಸ್ಟೇಷನ್ ಸ್ಪೇಸ್. ಹಾಗಾಗಿ ಪಾಸಿಟಿವ್ ಆಗಿರುವ ಕಮೆಂಟ್ ಮಾಡಿ. ನೈಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮ ಎನರ್ಜಿಯಲ್ಲಿ ಚೇಂಜಸ್ ಬರ್ತಾ ಇದೆ. ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ಈಗ ನೀವು ಇಲ್ಲಿ ಕೆಲವರು, ಎಲ್ಲರ ವಿಷಯದಲ್ಲಿ ನಾನು ಹೇಳ್ತಾ ಇಲ್ಲ, ನಿಮ್ಮ ಪಾರ್ಟ್ನರ್ನ ನಿಜ ಸ್ವಭಾವವನ್ನು ನೋಡ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಮೊದಲು ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಅವರು ನಿಮ್ಮನ್ನು ಎಷ್ಟು ಹರ್ಟ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ನೀವು ಅವರ ಹಿಂದೆ ಹೋಗ್ತಾ ಇದ್ರಿ, ಚೇಸ್ ಮಾಡ್ತಾ ಇದ್ರಿ, ಅವರಲ್ಲಿ ಪ್ರೀತಿ ಬೇಕು ಅಂತ ಕೇಳ್ತಾ ಇದ್ರಿ, ನೀವು ಎಫರ್ಟ್ ಆಗ್ತಾ ಇದ್ರಿ. ಅವರು ಎಷ್ಟು ಪೇಯ್ನ್ ಕೊಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರಲಿಲ್ಲ. ಆದರೆ ಈಗ ಕೆಲವರ ಎನರ್ಜಿಯ ಪ್ರಕಾರ ನೀವು ಅದನ್ನು ಈಗ ಗಮನಿಸ್ತಾ ಇದ್ದೀರಾ, ಫೋಕಸ್ ಮಾಡ್ತಾ ಇದ್ದೀರಾ. ಅಂದರೆ ನೀವು ಆ ಎನರ್ಜಿಗೆ ಬಂದಿದ್ದೀರಾ. ನೀವಿಲ್ಲಿ ಮುಂದೆ ಹೋಗುವ ನಿರ್ಧಾರ ಕೂಡ ಕೆಲವರು ತಗೊಳ್ತಾ ಇದ್ದೀರಾ. ನೀವು ಈ ವ್ಯಕ್ತಿಯನ್ನು ಲೆಟ್ ಗೋ ಮಾಡೋದು ಅಥವಾ ದೂರ ಹೋಗೋದು, ಮೂವ್ ಆನ್ ಆಗೋದು ಕೆಲವರ ಎನರ್ಜಿಯ ಪ್ರಕಾರ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ಸಾಕಾಗಿ ಹೋಗಿದೆ. ಈಗ ನೀವು ಅವರನ್ನು ಸುಲಭವಾಗಿ ಮತ್ತೆ ಸ್ವೀಕಾರ ಮಾಡ್ತಾ ಇಲ್ಲ. ಅಂದರೆ ಅವರ ಬಿಹೇವಿಯರ್ ಆ ರೀತಿ ಹರ್ಟ್ ಮಾಡಿದ್ದಾರೆ. ನೀವೀಗ ಡಿಸೈಡ್ ಮಾಡಿದ್ದೀರಾ. ಕೆಲವರ ಎನರ್ಜಿ ಪ್ರಕಾರ ಯಾವ ರೀತಿ ಇದೆ ಅಂದರೆ, ಇಲ್ಲಿ ಎನರ್ಜಿ ಯಾವುದಿದೆ ಅದನ್ನೇ ಹೇಳಬೇಕಾಗುತ್ತೆ. ನಿಮಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಸಾಕು, ಇನ್ನು ಮುಂದೆ ನನಗೆ ಆಗ್ತಾ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಹಿಂದಕ್ಕೆ ನೀವು ನೋಡ್ತಾ ಇಲ್ಲ. ಹಿಂದಿನ ನೋವು, ಹರ್ಟ್ ಮಾಡಿದ ಕ್ಷಣಗಳನ್ನು ನೆನಪಿಸ್ಕೊಳ್ಳುವಂತಹ ಆಸೆ ಕೂಡ ನಿಮಗೆ ಬರ್ತಾ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರಿಂದ ಯಾವುದೇ ಎಫರ್ಟ್ ಅನ್ನೋದು ಇರಲಿಲ್ಲ. ನೀವು ಯಾವಾಗಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ರಿ, ಎಫರ್ಟ್ ಹಾಕ್ತಾ ಇದ್ರಿ. ಅವರು ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ಮೊದಲು ನೀವು ಅವರ ಪ್ರೀತಿಯಲ್ಲಿ ತುಂಬ ಮುಕ್ತವಾಗಿ ನಂಬ್ತಾ ಇದ್ರಿ. ಅವರ ಪ್ರೀತಿಯಲ್ಲಿ ನೀವು ಅಂಧರಾಗಿದ್ರಿ. ಆದರೆ ಈಗ ನೀವು ರಿಯಾಲಿಟಿಯನ್ನು ನೋಡ್ತಾ ಇದ್ದೀರಾ. ಈಗ ನೀವು ತುಂಬ ಕಾಮಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ಇನ್ನೂ ನನಗೆ ಆಗೋಲ್ಲ ಅನ್ನೋ ಫೀಲಿಂಗ್ ಕೂಡ ಬರ್ತಾ ಇದೆ. ನೀವು ಅವರಿಗೆ ಇನ್ನೂ ಕೂಡ ನಿಮ್ಮ ಎನರ್ಜಿಯನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ನೀವು ಕೊಟ್ಟ ಎನರ್ಜಿಯಿಂದ ಅವರು ಅವರ ಲೈಫ್ನಲ್ಲಿ ಗ್ರೋ ಆಗಿದ್ದಾರೆ. ಅಂದರೆ ನೀವು ಈಗ ಡಿಸೈಡ್ ಮಾಡಿದ್ದೀರಾ, ಇನ್ನೂ ಆಗ್ತಾ ಇಲ್ಲ. ನೀವು ನಿಮ್ಮ ಲೈಫ್ನಲ್ಲಿ ಮುಂದೆ ಹೋಗೋದಕ್ಕೆ, ನೀವು ಹ್ಯಾಪಿ ಆಗಿರೋದಕ್ಕೆ ಥಿಂಕ್ ಮಾಡ್ತೀರಾ. ಬಟ್ ಕೆಲವೊಂದು ಸಲ ಏನಾಗ್ತಾ ಇದೆ ಅಂದರೆ, ನೀವು ಹ್ಯಾಪಿ ಆಗಬೇಕಾದ್ರೆ, ನಿಮ್ಮ ಲೈಫ್ನಲ್ಲಿ ನೀವು ಮುಂದಕ್ಕೆ ಹೋಗಬೇಕಾದ್ರೆ ಮತ್ತೆ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬರ್ತಾರೆ ನಿಮ್ಮ ಎನರ್ಜಿಯನ್ನು ತಗೊಳ್ಳೋದಕ್ಕೆ. ಮತ್ತು ನಿಮ್ಮನ್ನು ಸ್ವಲ್ಪ ದಿವಸ ನಿಮ್ಮ ಈ ರಿಲೇಷನ್ಶಿಪ್ಪಲ್ಲಿ ಇರೋದು, ತುಂಬ ಪ್ರೀತಿ ಕೊಡೋದು, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕ್ರಿಯೇಟ್ ಮಾಡೋದು, ಮತ್ತು ಈ ರಿಲೇಷನ್ಶಿಪ್ಪಿಂದ ಮುಂದಕ್ಕೆ ಹೋಗೋದು. ಆದರೆ ಈ ಸಲ ಅವರು ಬಂದಾಗ ಮತ್ತೆ ನೀವು ಆ ರೀತಿ ಆಗಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಸ್ಟ್ರಾಂಗ್ ಸ್ಟೆಬಿಲಿಟಿ ಬೇಕು, ಕ್ಲಾರಿಟಿ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅವರು ಬಂದರೂ ಕೂಡ ನೀವು ತುಂಬ ಚೇಸ್ ಮಾಡುವ ರೀತಿ ಕಾಣ್ತಾ ಇಲ್ಲ. ನೀವು ಎಷ್ಟು ಪ್ರೀತಿ ಇದೆ ಅಂತ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಪ್ರೀತಿ ಇರಬಹುದು, ಮುಂದೆ ಅವರನ್ನು ಸ್ವೀಕಾರ ಮಾಡಬೇಕಾದ್ರೆ ನೀವು ತುಂಬ ಯೋಚನೆ ಮಾಡುವ ಎನರ್ಜಿ ಇದೆ. ಅಂದರೆ ಕೆಲವರ ಎನರ್ಜಿ ಪ್ರಕಾರ ನೀವು ನಿಮ್ಮ ಲೈಫ್ನಲ್ಲಿ ಮುಂದೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನೀವು ತುಂಬ ಟೈಮಿಂದ ಅಂದ್ಕೊಂಡಿರ್ಬೋದು, ನಿಮ್ಮ ಲೈಫ್ನಲ್ಲಿ ಹೆಸರು ಬೇಕು, ಫೇಮ್ ಬೇಕು, ಯಶಸ್ಸು ಬೇಕು, ಹಣ ಬೇಕು, ನೀವು ನಿಮ್ಮ ಲೈಫ್ನಲ್ಲಿ ಸೆಟ್ಲ್ ಆಗಬೇಕು, ಈ ರೀತಿ ಥಿಂಕ್ ಮಾಡಿದ್ದೀರಾ. ಅದರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ.
ನೀವು ಅದರ ಬಗ್ಗೆ ಗಮನ ಕೊಡ್ತಾ ಇದ್ದೀರಾ, ಫೋಕಸ್ ಮಾಡ್ತಾ ಇದ್ದೀರಾ. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ನೀವು ಅವರ ಮಾತಿಗೆ ಸುಲಭವಾಗಿ ಬಿದ್ದು ಹೋಗ್ತಾ ಇದ್ರಿ. ಅವರಿಗೆ ನಿಮ್ಮ ವೀಕ್ ಪಾಯಿಂಟ್ ಏನು ಅಂತ ಗೊತ್ತಿದೆ, ನಿಮ್ಮನ್ನು ಯಾವ ರೀತಿ ಮ್ಯಾನಿಪುಲೇಟ್ ಮಾಡೋದು ಅಂತ ಗೊತ್ತಿದೆ. ಅವ್ರು ಯಾವಾಗಲೂ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾಯಿದ್ರು. ಅಂದರೆ ಅವ್ರು ಯಾವ ರೀತಿ ಅಂದ್ಕೊಳ್ತಿದ್ರೋ ಆ ರೀತಿ ಕಂಟ್ರೋಲ್ ಮಾಡ್ತಾಯಿದ್ರು. ನೀವು ಮಾತ್ರ ಎಫರ್ಟ್ ಹಾಕ್ತಾಯಿದ್ರಿ ಈ ರಿಲೇಷನ್ಶಿಪ್ಗೆ, ಈ ರಿಲೇಷನ್ಶಿಪ್ ಸಕ್ಸಸ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ರಿ. ಬಟ್ ಅವರು ಎಲ್ಲರ ಜೊತೆ ಫ್ರೀ ಆಗಿರ್ತಾಯಿದ್ರು, ಫ್ರೀಯಾಗಿ ಮಾತಾಡ್ತಾಯಿದ್ರು. ನಿಮ್ಮ ಮೇಲೆ ಮಾತ್ರ ರಿಸ್ಟ್ರಿಕ್ಷನ್ ಇತ್ತು. ಅಂದರೆ ನೀನು ಇದು ಮಾಡಬೇಡ, ಅದು ಮಾಡಬೇಡ ಅಂತ ಹೇಳ್ತಾಯಿದ್ರು. ನೀವು ಅದನ್ನು ಬ್ರೇಕ್ ಮಾಡಿದ್ರೆ ಅವರಿಗೆ ಕೋಪ ಬರ್ತಾಯಿತ್ತು. ಅವ್ರು ಯಾವಾಗಲೂ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಕೂಡ ಟ್ರೈ ಮಾಡಿರಬಹುದು. ಮೈಂಡ್ ಗೇಮ್ಸ್ ಆಡೋದಕ್ಕೆ ಯೋಚನೆ ಮಾಡಿದರು. ನೀವು ಅವರ ಮಾತು ಕೇಳ್ತಾ ಇರಬೇಕು ಅನ್ನೋದು ಅವರ ಎಕ್ಸ್ಪೆಕ್ಟೇಷನ್ ಆಗಿತ್ತು. ನೀವು ಅವರ ತಪ್ಪನ್ನು ನಿಮ್ಮ ಮೇಲೆ ತಗೊಳ್ಬೇಕು ಅನ್ನೋ ಮನಸ್ಸು. ಅಂದರೆ ಏನೇ ತಪ್ಪು ಮಾಡಿದ್ರು ಈ ರಿಲೇಷನ್ಶಿಪ್ಪಲ್ಲಿ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಕೂಡ, ಏನೇ ಹರ್ಟ್ ಆಗಿದ್ರು ಕೂಡ ಅದು ನಿಮ್ಮ ಕಾರಣದಿಂದ ಅಂತ ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾಯಿದ್ರು. ನೀವು ಅವರು ಎಷ್ಟೇ ಕಡಿಮೆ ಪ್ರೀತಿಯನ್ನು ಕೊಟ್ಟರು ಕೂಡ ಖುಷಿ ಆಗ್ತಾಯಿದ್ರಿ. ಅವರು ಒಂದು ಕಾಲ್, ಒಂದು ಮೆಸೇಜ್ ಮಾಡಿದ್ರು ಕೂಡ ನಿಮಗೆ ತುಂಬ ಹ್ಯಾಪಿನೆಸ್ ಅನ್ನೋದು ಸಿಗ್ತಾಯಿತ್ತು. ನೀವು ಅವರ ಜೊತೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾ ಇದ್ರಿ. ಅವರು ನಿಮಗೆ ಮೋರಲ್ ಸಪೋರ್ಟ್ ಕೊಡ್ತಾ ಇರಲಿಲ್ಲ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡಿರಲಿಲ್ಲ. ಅಂದರೆ ಅವ್ರಿಗೆ ಗೊತ್ತಿದೆ ನಿಮ್ಮ ವೀಕ್ ಪಾಯಿಂಟ್ ಏನು ಅಂತ ಗೊತ್ತಿತ್ತು. ನೀವು ಅವರನ್ನು ಎಷ್ಟು ಪ್ರೀತಿಸ್ತೀರಾ, ಎಷ್ಟು ಲೈಕ್ ಮಾಡ್ತೀರಾ, ಎಷ್ಟು ಕೇರ್ ಮಾಡ್ತೀರಾ, ಅದೆಲ್ಲವೂ ಅವ್ರಿಗೆ ಗೊತ್ತಿತ್ತು. ಸೊ ಪ್ರೀತಿ ಅನ್ನೋದು ಅವರಿಗೆ ಸುಲಭವಾಗಿ ಸಿಗಬೇಕಾದ್ರೆ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ರು, ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಅಂದರೆ ಅವರ ಲವ್ ಲ್ಯಾಂಗ್ವೇಜ್ ಅಂದರೆ ಕಂಟ್ರೋಲ್ ಮಾಡೋದು. ನೀವು ಮೊದಲು ಫ್ರೀ ಆಗಿದ್ರಿ, ಹ್ಯಾಪಿ ಆಗಿದ್ರಿ, ಸೋಷಿಯಲ್ ಲೈಫ್ ಕಡಿಮೆ ಆಗಿರಬಹುದು. ನೀವು ಕಂಫರ್ಟ್ ಝೋನ್ನಲ್ಲಿ ಸಿಕ್ಬಿದ್ದಿದ್ರಿ. ಅಂದರೆ ಅವ್ರು ನಿಮಗೆ ಪೇಯ್ನ್ ಕೊಡ್ತಾಯಿದ್ರು, ಅಂದರೆ ಹರ್ಟ್ ಮಾಡ್ತಾಯಿದ್ರು. ಯಾಕೆಂದರೆ ನಿಮಗೆ ಅವರನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತು. ನೀವು ಅವರಿಂದ ದೂರ ಆಗೋದಕ್ಕೆ ಆಗೋದಿಲ್ಲ ಅಂತ ಅವರಿಗೆ ಗೊತ್ತಿತ್ತು. ಸೊ ಪಾಸ್ಟಲ್ಲಿ ಈ ರೀತಿಯೆಲ್ಲ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರು ನಿಮಗೆ ನೋ ಕಾಂಟ್ಯಾಕ್ಟ್ ಕೊಡೋದು ಅಥವಾ ನಿಮ್ಮಿಂದ ದೂರ ಹೋಗೋದು, ಈ ರೀತಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕ್ರಿಯೇಟ್ ಮಾಡೋದು, ನಿಮಗೆ ಹರ್ಟ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಬಟ್ ಅವರು ಕಡಿಮೆ ಪ್ರೀತಿ ಕೊಟ್ಟರು ಕೂಡ ನೀವು ಅವರ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾಯಿದ್ರಿ. ಅವರು ನಿಮಗೆ ಬೇಕು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ರಿ. ಅಂದರೆ ತುಂಬ ಹಸಿವಾಗಿರೋ ಒಬ್ಬ ವ್ಯಕ್ತಿಗೆ ಹಾಫ್ ರೊಟ್ಟಿ ಅಥವಾ ಅರ್ಧ ಪ್ಲೇಟ್ ರೈಸ್ ಕೊಟ್ಟಿರೋ ರೀತಿ, ಅಂದರೆ ಪೂರ್ಣವಾಗಿ ತೃಪ್ತಿ ಇಲ್ಲ, ಇನ್ನಷ್ಟು ಬೇಕು ಅಂತ ಅನಿಸುವ ರೀತಿ ಕಡಿಮೆ ಪ್ರೀತಿಯನ್ನು ಕೊಡೋದು. ಅದೇ ರೀತಿ ಅವ್ರು ನಿಮಗೆ ಕಡಿಮೆ ಪ್ರೀತಿಯನ್ನು ಕೊಡ್ತಾಯಿದ್ರು. ಬಟ್ ನೀವು ತುಂಬ ಅಟ್ರ್ಯಾಕ್ಟ್ ಆಗ್ತಾಯಿದ್ರಿ ಆ ವ್ಯಕ್ತಿಯ ಮೇಲೆ. ಬಟ್ ಅವರಿಗೆ ಪ್ರೀತಿ ಇಲ್ಲ ನಿಮ್ಮ ಮೇಲೆ ಅಂತ ಅಲ್ಲ, ಅವರಿಗೂ ಪ್ರೀತಿ ಇದೆ. ಆದರೆ ಕಂಟ್ರೋಲ್ ಅನ್ನೋದು ಜಾಸ್ತಿ ಮಾಡ್ತಾಯಿದ್ರು, ಅಥವಾ ನಿಮಗೆ ನೋವು ಮಾಡ್ತಾಯಿದ್ರು, ಹರ್ಟ್ ಮಾಡ್ತಾಯಿದ್ರು. ನಿಮ್ಮಲ್ಲಿ ಸೆಲ್ಫ್ ಕಂಟ್ರೋಲ್ ಅನ್ನೋದು ಕಡಿಮೆ ಇತ್ತು. ಅಥವಾ ಅವರು ಟಾಕ್ಸಿಕ್ ಬಿಹೇವಿಯರ್ ಕೂಡ ತೋರಿಸಿರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ. ಅವರ ತಪ್ಪುಗಳನ್ನು ಅವರು ರಿಯಲೈಸ್ ಮಾಡದೆ ಅದೇ ರೀತಿಯ ಬಿಹೇವಿಯರನ್ನು ರಿಪೀಟಾಗಿ ಮಾಡ್ತಾ ಬಂದಿರಬಹುದು. ಅದೇ ರೀತಿ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮರ್ತಿದ್ದೀರಾ, ನಿಮ್ಮ ವ್ಯಾಲ್ಯೂ ನೀವು ಮರ್ತಿದ್ರಿ. ನಿಮ್ಮ ಲಾಯಲ್, ಆನೆಸ್ಟ್ ಇದು ತುಂಬ ಜಾಸ್ತಿ ಆಗಿತ್ತು ಆ ವ್ಯಕ್ತಿಯ ಮೇಲೆ. ನಿಮ್ಮ ಎನರ್ಜಿ ಅನ್ನೋದು ಡೌನ್ ಆಗಿತ್ತು. ನಿಮಗೆ ಬೇಕಾಗಿರುವಂಥದ್ದು ಸೆಲ್ಫ್ ಲವ್, ಹೀಲಿಂಗ್, ನಿಮ್ಮ ಪವರ್ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನಿಮ್ಮ ಪಾರ್ಟ್ನರ್ ಚೇಂಜ್ ಆಗಬೇಕು ಅಂದರೆ ನಿಮ್ಮ ಪವರ್ನ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ವ್ಯಾಲ್ಯೂವನ್ನು ನೀವು ತೋರಿಸ್ಬೇಕು. ಸೊ ನೀವು ಸ್ವಲ್ಪ ಸ್ವಲ್ಪವಾಗಿ ಚೇಂಜ್ ಆಗೋದಕ್ಕೆ ಶುರು ಮಾಡಿದ್ರಿ. ಸೊ ಅವರು ಇನ್ಸೆಕ್ಯೂರ್ ಫೀಲ್ ಆಗೋದಕ್ಕೆ ಶುರುವಾದರು. ನೀವು ತುಂಬ ಅಟ್ರ್ಯಾಕ್ಟಿವ್ ಆದ್ರಿ. ಸೊ ಅವರು ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗೋದಕ್ಕೆ ಶುರುವಾದರು. ಅವರು ಈಗ ರಿಯಲೈಸ್ ಮಾಡ್ತಾ ಇದ್ದಾರೆ ನೀವು ಎಷ್ಟು ವ್ಯಾಲ್ಯೂ ಇದೆ ನಿಮಗೆ ಅನ್ನೋದು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಇಲ್ಲದೆ ಅವ್ರಿಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ, ಅವರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾಯಿದ್ರು, ಅದೆಲ್ಲ ನೆನಪಾಗ್ತಾ ಇದೆ. ಅಂದರೆ ನೀವು ಅವರ ಹ್ಯಾಪಿನೆಸ್, ನೀವು ಅವರ ಬ್ಲೆಸ್ಸಿಂಗ್ಸ್ ಅಂತ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ರಿಯಲೈಸೇಷನ್ ಎನರ್ಜಿ ಆ ವ್ಯಕ್ತಿಗೆ ರಿಯಲೈಸೇಷನ್ ಆಗ್ತಾ ಇದೆ. ನಾನು ತಪ್ಪು ಮಾಡಿದೆ, ಪ್ರೀತಿಯ ಅರ್ಥ ಕಂಟ್ರೋಲ್ ಮಾಡೋದು ಅಲ್ಲ, ಜೊತೆಯಲ್ಲಿ ನಡೆಯೋದು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಅರ್ಥ ಆಗ್ತಾ ಇದೆ. ಈ ವ್ಯಕ್ತಿ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ಸಡನ್ ಕಾಲ್, ಮೆಸೇಜ್ ಮಾಡಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನೀವು ಬೆಸ್ಟ್ ಡಿಸರ್ವ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಬದಲಾವಣೆ, ಚೇಂಜಸ್ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಬರ್ತಾ ಇದೆ. ಆ ಎನರ್ಜಿ ಇದೆ. ಅವರು ಈ ರಿಲೇಷನ್ಶಿಪ್ಪಿಂದ ಹೊರಟು ಹೋಗೋದಕ್ಕೆ ಅಥವಾ ಗ್ಯಾಪ್ ಮಾಡ್ಕೊಳ್ಳೋದಕ್ಕೆ, ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿರಬಹುದು. ಬಟ್ ಅದು ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ನೀವು ನಿಮ್ಮ ಎನರ್ಜಿಗೆ
ಹಿಂತಿರುಗಿ ಬಂದಾಗ, ಅಂದರೆ ಮೊದಲು ನೀವು ಆ ವ್ಯಕ್ತಿಯ ಕಂಟ್ರೋಲ್ನಲ್ಲಿ ಇದ್ದರೆ, ಬಟ್ ಅಲ್ಲಿಂದ ನೀವು ಬಂದಾಗ ಈ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗಿದೆ. ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಅಡಿಕ್ಷನ್ ಇದೆ ಅನ್ನೋದು ಅರ್ಥ ಆಗಿದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ, ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ತಾ ಇದ್ದಾರೆ ನೀವಿಲ್ಲದೆ ಅವರು ಏಕಾಂಗಿ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಕಾಳಜಿ ಇದೆ. ಎನರ್ಜಿ ಪ್ರಕಾರ ಅವರು ಈಗ ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ಒಂದು ಸ್ಪಿರಿಚುವಲ್ ಕನೆಕ್ಷನಲ್ಲಿ ಇದ್ದೀರಾ ಅನ್ನೋ ಎನರ್ಜಿ. ಅಂದರೆ ಇದು ಸಾಮಾನ್ಯ ಸಂಬಂಧ ಅಲ್ಲ, ಸೋಲ್ಮೇಟ್ ಎನರ್ಜಿ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಮೊದಲು ಯೋಚನೆ ಕೂಡ ನೀವು, ಕೊನೆಯ ಯೋಚನೆ ಕೂಡ ನೀವು. ಅಂದರೆ ದಿನ ಶುರುವಾದರೂ ನಿಮ್ಮ ನೆನಪು ಅನ್ನೋದು ಕಾಡ್ತಾ ಇದೆ, ದಿನ ಮುಗಿದ್ರೂ ನಿಮ್ಮ ನೆನಪು. ಅಷ್ಟು ಸ್ಟ್ರಾಂಗ್ ಕನೆಕ್ಷನ್ ಇದೆ. ಅಂದರೆ ಅವರು ಇವತ್ತು ಯಾವುದೇ ಸಿಚುವೇಷನ್ನಲ್ಲಿ ನೀವಿಬ್ಬರು ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಯಾವುದೇ ಹಂತದಲ್ಲಿ ಇರ್ಬೋದು, ಅವರ ಲೈಫ್ನಲ್ಲಿ ಏನೇ ಅಚೀವ್ ಮಾಡಿರ್ಬೋದು, ಅದರ ಹಿಂದೆ ನೀವು ಕೂಡ ಇದ್ದೀರಾ ಅನ್ನೋ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಅವರಿಗೆ ಸಪೋರ್ಟ್, ಪ್ರೀತಿ, ಕೇರ್ ಎಲ್ಲವನ್ನು ಕೊಟ್ಟಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದು ನಿಮ್ಮ ಪಾರ್ಟ್ನರ್ನ ನೈಟ್ ಎನರ್ಜಿ. ನಿಮಗೆ ಇದು ರಿಲೇಟ್ ಆಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ, ಕಮೆಂಟ್ನಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಸೊ ನಿಮ್ಮ ಪಾಸಿಟಿವ್ ಆಗಿರುವಂತಹ ಆಸೆಗಳು, ನಿಮ್ಮ ಲವ್ ಲೈಫ್ನ ಕನಸುಗಳು, ಪಾಸಿಟಿವ್ ಆಗಿ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಸೆಗಳು, ಕನಸುಗಳು ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.